ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಟ್ರೆಂಡಿಂಗ್ ವಿಚಾರಗಳನ್ನು ಚಾಲೆಂಜಿಂಗ್ ಆಗಿ ಪಡ್ಕೊಂಡು ಪದೇ ಪದೇ ಅವರಲ್ಲಿ ಇರುವಂತಹ ಅಗಾಧವಾದ ಶಕ್ತಿಯನ್ನ ಸಾಬೀತುಪಡಿಸೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಹೌದು, ದೈವವಾಣಿ ಅಂದರೆ ದೇವರ ನುಡಿ ಅಥವಾ ದೈವಿಕ ಸಂದೇಶ ಅಂತ ಅರ್ಥ. ಇದು ಮನುಷ್ಯರಿಗೆ ಒಳಿತನ್ನ ಮಾಡೋದಕ್ಕೆ, ಧರ್ಮದ ಹಾದಿಯನ್ನ ತೋರಿಸೋದಕ್ಕೆ, ಹಾಗೆ ಜೀವನದ ಸತ್ಯವನ್ನ ತಿಳಿಸೋದಕ್ಕೆ ಬರುವ ದೈವಿಕ ಆದೇಶ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ ವೀಕ್ಷಕರೇ, ರಾಜಋಷಿ ಕಾಲಜ್ಞಾನಿ ಗುರೂಜಿ ಮುಂದಾಗುವ ಹಾಗೂ ಹೋಗುಗಳ ಬಗ್ಗೆ ಭವಿಷ್ಯವನ್ನ ನುಡಿದು ಜನಜಾಗೃತಿ ಮೂಡಿಸುವಂತಹ ಕಾಲಜ್ಞಾನಿಗಳಾಗಿ ಎಲ್ಲರ ಮನಸ್ಸು ಮುಟ್ತಾ ಇದ್ದಾರೆ. ಈಗಾಗಲೇ ಅವರು ನುಡಿದಿರೋ ಅದೆಷ್ಟೋ ಭವಿಷ್ಯವಾಣಿಗಳು ನಮ್ಮ ಕಣ್ಣ ಮುಂದೆಯೇ ಸತ್ಯವಾಗಿದೆ. ಈ ಹಿಂದೆ ಹೊಸ ಮುಖಗಳ ಅಲೆ ಶುರುವಾಗುತ್ತೆ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ರು. ಗುರೂಜಿಯವರ ಮಾತಿನಂತೆ ಹಳೆ ಮುಖಗಳೆಲ್ಲ ವಾಶೌಟ್ ಆಗಿ ಹೊಸ ಮುಖಗಳು ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ಗೊತ್ತಾಗಿರುತ್ತೆ ಯಾರು ಹೊಸ ಮುಖ, ಯಾರು ಹಳೆ ಮುಖ ಅಂತ. ಕರ್ನಾಟಕ ರಾಜಕೀಯದ ಭವಿಷ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ. ಈಗ ಎಷ್ಟರ ಮಟ್ಟಿಗೆ ಇದು ನಿಜ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬಹುದು. ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಬಿರುಗಾಳಿ ಸೃಷ್ಟಿ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸುನಾಮಿ ಎದ್ದೇಳುತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದೇ ವಾಣಿಯಂತೆ ಇದೀಗ ಎಲ್ಲವೂ ಕೂಡ ಸತ್ಯ ಆಗ್ತಾ ಇದ್ದಂತೆ ರಾಜಋಷಿ ಗುರೂಜಿಯವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಒಂದು ಕಡೆ ಏನಂತಂದ್ರೆ ನೋಡಿ, ಅವರು ಹೇಳ್ತಾ ಇರುವಂತಹ ಹೇಳಿಕೆಗಳು ಅಕ್ಷರಶಃ ನಿಜ ಆಗ್ತಾ ಇರೋದ್ರಿಂದ ಇವರ ಈ ಮಾತು ಅಥವಾ ಇವರ ಭವಿಷ್ಯವಾಣಿ ನಿಜಕ್ಕೂ ಕೂಡ ಎಲ್ರಿಗೂ ಒಂದು ಕಡೆ ಇನ್ಸ್ಪೈರ್ ಆಗ್ತಾ ಇದೆ. ಗುರೂಜಿಯವರ ಪ್ರತಿಯೊಂದು ಕಾಲಜ್ಞಾನ ನಿಜ ಆಗ್ತಾ ಇದೆ. ಅದೇ ಒಂದು ಕಡೆ ರೋಚಕ ಅಲ್ವಾ? ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಫಸ್ಟ್ ಎಕ್ಸಾಂಪಲ್, ನಮ್ಮ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ನೆಮ್ಮದಿಯಾಗಿ ನಿದ್ದೆ ಮಾಡಲಿಲ್ಲ, ಊಟ ಮಾಡಲಿಲ್ಲ. ಮುಖ್ಯಮಂತ್ರಿ ಆದರೂ ಅದಾದ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅಂದರು. ಫಸ್ಟ್ ರೌಂಡ್ ಲಿಸ್ಟ್ ರಿಲೀಸ್ ಆಯಿತು. ಅದೆಂಗೋ ಒಂದು ಕಡೆ ತಣ್ಣಗಾಯಿತು. ಈಗ ಎರಡನೇ ಲಿಸ್ಟ್ ರಿಲೀಸ್ ಆಗ್ತಾ ಇದ್ದಂತೆ, ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಏನ್ರಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ. ನೂತನ ಸಚಿವರ ಪಟ್ಟಿ ಬಹಿರಂಗಗೊಂಡ ಬೆನ್ನಲ್ಲೇ ಆಕಾಂಕ್ಷಿಗಳಲ್ಲಿ ಅಸಮಾಧಾನ ಭುಗಿಲೆದ್ದ ಬೆನ್ನಲ್ಲೇ ರಸ್ತೆ ಮಧ್ಯೆ ಕೂತ್ಕೊಳ್ಳೋದು, ಮಲ್ಕೊಳ್ಳೋದು, ವಾಹನಗಳ ಸಂಚಾರವನ್ನ ಸಂಪೂರ್ಣವಾಗಿ ತಡೆ ಹಿಡಿಯೋದು, ಅಷ್ಟೇ ಅಲ್ಲದೆ ಪ್ರತಿಭಟನಾಕಾರರು ಟೈರ್ ಸುಟ್ಟು ಬೆಂಕಿ ಹಚ್ಚೋದ್ರ ಮೂಲಕ ರಸ್ತೆ ತಡೆಯನ್ನು ನಡೆಸುತ್ತಿದ್ದಾರೆ. ಪೊಲೀಸರು ಪ್ರತಿಭಟನಾಕಾರರನ್ನ ಚದುರಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಹರಸಾಹಸವನ್ನ ಪಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಇದೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಅವ್ರಿಗೊಂಥರ ಎಲ್ಲೋ ಒಂದು ಕಡೆ ಕಂಟಕ ಎದುರಾಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಇದು ಕೂಡ ರಾಜಋಷಿ ಗುರೂಜಿ ಅವರೇ ಹೇಳಿದ್ರು. ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಆಗಸ್ಟ್ 20ರ ಒಳಗೆ ಏನೇನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ಗಮನಿಸಿ ಅಂತ ಹೇಳಿದ್ರು. ಆ ಮಾತು ನಿಜ ಆಯಿತು. ಅಷ್ಟೇ ಅಲ್ಲದೆ ಕಾಕ್ರೋಚ್ ಪಾರ್ಟಿ ಇನ್ನಿಲ್ಲ, ಇದೇ ಟ್ಯಾಗ್ಲೈನ್ನಲ್ಲಿ, ಇದೇ ನಮ್ಮ ಸ್ಪೀಡ್ ನ್ಯೂಸ್ ಚಾನೆಲ್ನಲ್ಲಿ ಇಂಪ್ಯಾಕ್ಟ್ ಆಗಿ ಎಕ್ಸ್ಕ್ಲೂಸಿವ್ ಭವಿಷ್ಯವನ್ನು ಕೂಡ ರಾಜಋಷಿ ಗುರೂಜಿಯವರು ನುಡಿದಿದ್ರು. ಅವರ ಕಾಲಜ್ಞಾನದಂತೆ ಇದೀಗ ನಾವೆಲ್ಲ ನೋಡ್ತಾ ಇದ್ದೀವಿ. ಕಾಕ್ರೋಚ್ ಪಕ್ಷದಲ್ಲಿ ಹುಡುಕಾಡಿದ್ರು ಕೂಡ ಒಂದು ಕಾಕ್ರೋಚ್ ಕೂಡ ಸಿಗ್ತಾ ಇಲ್ಲ. ಈ ಕಾಕ್ರೋಚ್ ಅಬ್ರ ಆಗಲಿ, ಅದರ ಒಂದು ಸಬ್ಜೆಕ್ಟ್ ಆಗಲಿ, ಅದರ ಒಂದು ವಿಚಾರ ಆಗಲಿ ಎಲ್ಲೂ ಕೂಡ ನಾವು ಕಾಣ್ತಾ ಇಲ್ಲ. ನಿಜಕ್ಕೂ ಒಂದು ರೀತಿಯ ರೋಚಕ ಸಂಗತಿ ಅಂತಾನೆ ಹೇಳ್ಬೋದು. ರಾಜಋಷಿ ಕಾಲಜ್ಞಾನಿ ಗುರೂಜಿಯವರು ಪರಮಾತ್ಮನಾಣಿಗೂ ಕಾಕ್ರೋಚ್ ಅನ್ನುವಂತಹ ಪಕ್ಷ ಏನಿದೆಯಲ್ಲ ಅದು ಕಣ್ಣಿಗೆ ಕಾಣುವುದಿಲ್ಲ, ಇದು ಸತ್ಯ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಇದೀಗ ಅದಕ್ಕೆ ಸಾಕ್ಷಿ ರಾಜಋಷಿ ಕಾಲಜ್ಞಾನಿ ಗುರೂಜಿಯವರ ಭವಿಷ್ಯವಾಣಿ. ಇನ್ನು ಇದನ್ನ ಹೊರತುಪಡಿಸಿದ್ರೆ ತಮಿಳುನಾಡಿನ ಸಿಎಂ ವಿಜಯ್ ದಳಪತಿ ಅವರ ವಿಚಾರವಾಗಿ ಇನ್ನು ರಾಜಋಷಿ ಗುರೂಜಿಯವರು ಆಗಸ್ಟ್ ತಿಂಗಳಿಂದ ವಿಜಯ್ ದಳಪತಿಗೆ ಕೌಂಟ್ ಡೌನ್ ಶುರುವಾಗುತ್ತೆ, ಒಂದಲ್ಲ ಒಂದು ಸಂಕಷ್ಟಕ್ಕೆ ಸಿಲುಕಾಕೊಳ್ತಾರೆ ಅನ್ನುವಂತಹ ಕಾಲಜ್ಞಾನದಂತೆ ಇದೀಗ ಎಲ್ಲವೂ ಕೂಡ ನಡೀತಾ ಇದೆ. ಒಂದು ಕಡೆ ಸ್ಟಾಲಿನ್ ಅವರು ಅರೆಸ್ಟ್ ಆದ್ರು, ಅದಾದ ನಂತರ ನಾಯಕನನ್ನ ನಾವು ಆಯ್ಕೆ ಮಾಡ್ಬಿಟ್ವಪ್ಪ, ಇನ್ನ ಅಧಿಕಾರ ಸ್ವೀಕಾರ ಮಾಡ್ತಿದ್ದಂಗೆನೆ ಅವರಲ್ಲಿ ಒಂದು ರೀತಿಯಾದಂತಹ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಇವ್ರು ಕಿತ್ತಾಡ್ಕೊಂಡು ನಮಗೆ ಏನು ಒಳ್ಳಿತ್ ಮಾಡ್ತಾರೆ ಅಂತ ಅಲ್ಲಿನ ಜನರು ಈಗ ಮಾತಾಡ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ಮಂಡ್ಯದಿಂದಲೇ ದಳಪತಿ ವಿಜಯ್ಗೆ ಒಂದು ಕಡೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಕಾವೇರಿ ನೀರಿನ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇದೀಗ ವಿಜಯ್ ಅವರಿಗೆ ಎಲ್ಲೋ ಒಂದು ಕಡೆ ಕಂಟಕ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಇವೆಲ್ಲವನ್ನೂ ಕೂಡ ರಾಜಋಷಿ ಕಾಲಜ್ಞಾನಿ ಗುರೂಜಿಯವರು ಈ ಹಿಂದೆನೆ ಭವಿಷ್ಯವನ್ನ ನುಡಿದಿದ್ರು. ಸೊ ಹಾಗಾಗಿ ಭೌಗೋಳಿಕವಾಗಿ ಅನೇಕ ರೀತಿಯ ಬದಲಾವಣೆಗಳನ್ನ ಕಾಣ್ತೀವಿ ಅನ್ನುವಂತಹ ಕಾಲಜ್ಞಾನವನ್ನ ನುಡಿದಿದ್ದಾರೆ. ಹಾಗಾದ್ರೆ ಇದನ್ನ ಹೊರತುಪಡಿಸಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇನ್ನು ಏನೇನೆಲ್ಲ ಬದಲಾವಣೆ ಆಗುತ್ತೆ, ಯಾರ್ಯಾರಿಗೆಲ್ಲ ಗಂಡಾಂತರ ಕಾಡುತ್ತೆ, ಭೌಗೋಳಿಕವಾಗಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾರೆ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.